ಬೆಳಗ್ಗೆ 6ರಿಂದ ಸಂಜೆ 6 ಒಳಗಡೆ ಏನೇ ಊಟ ಮಾಡಿದ್ರು ಅದು ಕಂಪ್ಲೀಟ್ ಆಗಿ ಜೀರ್ಣ ಆಗುತ್ತೆ. ಬಿಸಿಲು ನಿಮ್ಮ ದೇಹದಲ್ಲಿ ಬಿದ್ದಾಗ. ಅದೇ ಬಿಸಿಲು ಬೀಳ್ತಾ ಇಲ್ಲ, ಎಲ್ಲ ಮುಚ್ಕೊಂಡು ಕುತ್ಕೊಂಡಿದೀನಿ, AC ರನ್ ಮಾಡ್ಕೊಂಡು ಕುತ್ಕೊಂಡಿದೀನಿ ಅಂದ್ರೆ ಅದು ಜೀರ್ಣ ಆಗೋದಿಲ್ಲ ಊಟ. ಅದೆಲ್ಲಾನು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫ್ಯಾಟ್ ನ ಕರಗಿಸ್ಲಿಕ್ಕೆ ಮತ್ತೆ ನೀವು ಹರಸಾಹಸ ಮಾಡ್ಬೇಕು. ಅಜೀರ್ಣ ಕ್ರಿಯೆ ಯಾರ್ಯಾರಿಗಿದೆಯೋ, ಅಜೀರ್ಣ ಆಗ್ತಾ ಇದೆಯೋ, ಯಾರ್ಯಾರಿಗೆ ಹುಳಿತೇಗ ಆಗ್ತಾ ಇದೆಯೋ, ಅಸಿಡಿಟಿ ಆಗ್ತಾ ಇದೆಯೋ, ಮತ್ತೆ ಫ್ಯಾಟ್ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇವರೆಲ್ರಿಗೂ ಅಗ್ನಿ ಕಡಿಮೆ ಇರುತ್ತೆ. ನಿಮ್ಗೆ ಫೈರ್ ಎಲಿಮೆಂಟ್ ಡೆಫಿಷಿಯನ್ಸಿ ಇರುತ್ತೆ, ಅಗ್ನಿ ತತ್ವ ಕಡಿಮೆ ಇರುತ್ತೆ. ಸೊ ಅಗ್ನಿನ ಜಾಸ್ತಿ ಮಾಡ್ಕೊಳ್ಬೇಕು ನೀವು. ನಮ್ಮ ಎಡಗೈನ ತೋರ್ ಬೆರಳಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ತುಂಬಾ ಜೀರ್ಣ ಆಗ್ತಾನೇ ಇಲ್ಲ ಅಂದ್ರೆ ಸೆಂಟರ್ ನಲ್ಲಿ ಒಂದು ಸ್ಕೈ ಬ್ಲೂ ಹಚ್ಚಿದ್ರು ನಡೆಯುತ್ತದೆ. ಬಟ್ ನಾ ಹೇಳೋದು, ಡೇ ಟೈಮ್ ನಲ್ಲಿ ಚೆನ್ನಾಗಿ ಊಟ ಮಾಡಿ, ರಾತ್ರಿನಲ್ಲಿ ಊಟನ ಕಡಿಮೆ ಮಾಡಿ.